ಮೇಷರಾಶಿಯವರಿಗೆ ಅನಿರೀಕ್ಷಿತವಾದಂತಹ ಧನಾಗಮ ಆಗುವಂತಹದ್ದು ಯೋಗ. ನಿಮ್ಮ ಕಲ್ಪನೆಯಲ್ಲೇ ಇರುವುದಿಲ್ಲ ನನಗೆ ಹಣ ಸಿಕ್ಕತ್ತೆ ಅಂತ, ಅಥವಾ ಬರಬೇಕಾದಂತಹ ಹಣ ಆಗಿದ್ರೂ ಕೂಡ ಇವತ್ತದು ಬಂದ್ಬಿಡುತ್ತೆ ಅನ್ನುವಂಥದ್ದು ಕಲ್ಪನೆ ಇರುವುದಿಲ್ಲ. ಅಂತಹ ಅನಿರೀಕ್ಷಿತವಾಗಿ ಧನಾಗಮ ಆಗುವ ಯೋಗ ನಿಮ್ಮದಾಗಿರುತ್ತೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು, ಅವಕಾಶವನ್ನು, ಸ್ಥಾನವನ್ನು ಗಳಿಸ್ತಕ್ಕಂತಹ ಯೋಗವೂ ಕೂಡ ಕೂಡಿ ಬರುತ್ತೆ. ಅಂತಹ ಅವಕಾಶಗಳು ಹೆಚ್ಚಾಗಿ ನಿಮ್ಮ ಪಾಲಿಗೆ ಇರುವಂಥದ್ದಾಗುತ್ತೆ. ಮಕ್ಕಳು ತುಂಬ ವಿಧೇಯರಾಗಿರ್ತಾರೆ. ಪೋಷಕರಿಗೆ, ಶಿಕ್ಷಕರಿಗೆ ಮನಸ್ಸನ್ನು ಸಂತೋಷಪಡ್ತಕ್ಕಂತಹ ಒಂದು ಮನಸ್ಥಿತಿಯಲ್ಲಿರ್ತಾರೆ. ಅದು ಬಹಳ ಬಹಳ ನೆಮ್ಮದಿಯನ್ನು ಕೊಡ್ತಕ್ಕಂತಹದ್ದಾಗತ್ತೆ. ಸ್ನೇಹಿತರ ಪ್ರೀತಿಗೆ, ವಿಶ್ವಾಸಕ್ಕೆ, ಅಭಿಮಾನಕ್ಕೆ ಕಟ್ಟು ಬಿದ್ದು ಈ ದಿವಸ ವ್ಯರ್ಥ ಮಾಡ್ಕೊಳ್ತೀರಿ. ಅಂದರೆ ಅರ್ಥಾತ್ ಸ್ನೇಹಿತರ ಜೊತೆಯಲ್ಲಿ ಕಾಲಹರಣವನ್ನು ಮಾಡ್ತೀರಿ ಅನ್ನುವಂಥದ್ದು. ಕೈ ಹಿಡಿದಂತಹ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಕಾಣುತ್ತೆ. ಆದರೂ ಕೂಡ ನೀವೇನು ತಲೆ ಬಿಸಿ ಮಾಡ್ಕೊಳ್ಳೋದಿಲ್ಲ, ಅದರ ಬಗ್ಗೆ ಹೆಚ್ಚಿನ ಚಿಂತೆ ನಿಮಗೆ ಬರದೇ ಇರತಕ್ಕಂಥದ್ದಾಗುತ್ತೆ. ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡೋದಕ್ಕೆ ಸಮಯ ಕೂಡಿ ಬರ್ತಾ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಗುರು ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಗುರವೇ ಸರ್ವಲೋಕಾನಾಂ ಭಿಷಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ಎಂಬುದಾಗಿ ಗುರುವನ್ನು, ದಕ್ಷಿಣಾಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಪುನಃ ಆ ಶ್ಲೋಕವನ್ನು ಪಠನೆ ಮಾಡಿಕೊಳ್ಳಿ. ಶುಭವಾಗಿ. ವೃಷಭ ರಾಶಿ, ಬೇರೆಯವರ ಕಷ್ಟಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನೀವು ಮುಂದಾಗಿ ನೀವು ಸಮಸ್ಯೆಯನ್ನು ಮಾಡ್ಕೊಳ್ತೀರಿ ಅನ್ನುವಂಥದ್ದು. ಅದಕ್ಕೋಸ್ಕರವಾಗಿ ಜನ ನಿಮ್ಮನ್ನು ಕಾಯ್ತಾ ಇರ್ತಾರೆ. ಅಂದರೆ ಅವರಿಗೆ ತೊಂದರೆ ಆದರೂ ಪರವಾಗಿಲ್ಲಪ್ಪ, ನಮಗೆ ಒಳ್ಳೇದು ಮಾಡ್ತಾರೆ ಅನ್ನುವಂತಹ ಭಾವನೆಯಲ್ಲಿ ನಿಮ್ಮ ನಿರೀಕ್ಷೆಯಲ್ಲಿರ್ತಾರೆ. ಬೇರೆಯವರಿಗೆ ಒಳ್ಳೆಯದನ್ನು ಮಾಡಿ, ಅವರ ಸಮಸ್ಯೆಗಳನ್ನು, ಕಷ್ಟಗಳನ್ನು ಬಗೆಹರಿಸಿ ಸಹಾಯವನ್ನೂ ಮಾಡಿ. ಆದರೆ ನಿಮ್ಮ ಯೋಗಕ್ಷೇಮವನ್ನು ಸ್ವಲ್ಪ ನೋಡ್ಕೊಳ್ಬೇಕಾದಂಥದ್ದು. ಹಿರಿಯರು ನಿಮ್ಮನ್ನು ತುಂಬ ಅಭಿಮಾನದಿಂದ ಕಾಣ್ತಾರೆ. ಕಿರಿಯರು ಗೌರವಿಸ್ತಾರೆ. ನಿಮ್ಮ ಸಲಹೆಯನ್ನು, ಸೂಚನೆಯನ್ನು ಅವರು ಅಪೇಕ್ಷೆ ಪಡ್ತಾರೆ. ಜೊತೆಗೆ ನಿಮ್ಮ ಹಿಂಬಾಲಕರಾಗಿ ಒಂದಷ್ಟು ಜನ ಕೆಲಸ ಮಾಡ್ತಾರೆ ಎನ್ನುವಂಥದ್ದು. ನಿಮ್ಮ ಒಳ್ಳೆಯ ಸ್ವಭಾವ, ವ್ಯಕ್ತಿತ್ವ, ವರ್ತನೆ, ಮಾತು ಇವೆಲ್ಲವೂ ಕೂಡ ಬೇರೆಯವರಿಗೆ ಮಾರ್ಗದರ್ಶಿ ಆಗ್ತಕ್ಕಂಥದ್ದು. ವ್ಯವಹಾರದ ದೃಷ್ಟಿಯಿಂದ ಸಾಧಾರಣವಾದಂತಹ ದಿವಸ ಆದರೂ ಕೂಡ ಮನಸ್ಸಿಗೆ ಸಂತೋಷವನ್ನು ಹೊಂದುತ್ತೀರಿ. ಸಂಬಂಧಿಕರು ನಿಮ್ಮನ್ನು ಹಣಕ್ಕೋಸ್ಕರವಾಗಿ ಸ್ವಲ್ಪ ಹಿಂಸೆ ಕೊಡ್ಬೋದು, ಮತ್ತೆ ಕೇಳಬಹುದು ಅನ್ನುವಂಥದ್ದಿರುತ್ತೆ. ಮಂಗಳ ಕಾರ್ಯದಲ್ಲಿ ಭಾಗಿಗಳಾಗ್ತೀರಿ. ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂತಹ ಸಾಮರ್ಥ್ಯ ನಿಮಗೆ ಇರೋದರಿಂದ ಒಂದಷ್ಟು ಬೇಡಿಕೆಗಳು ಹೆಚ್ಚಾಗ್ತಕ್ಕಂಥದ್ದು. ಕುಲದೇವರನ್ನು, ಮನೆ ದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಯೋಜನಾಬದ್ಧವಾಗಿ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ತುಂಬ ತಿರುಗಾಟ ಇರುತ್ತೆ, ಓಡಾಟ ಇರುತ್ತೆ, ಆದರೆ ಆದಾಯ ಮಾತ್ರ ಇಲ್ಲದೇ ಇರತಕ್ಕಂಥದ್ದು. ಏನು ಪ್ರಯೋಜನ ಅನ್ನುವಂಥದ್ದು ಪ್ರಶ್ನೆ ಮಾಡಿಕೊಳ್ಬೇಕಾಗತ್ತೆ. ಕಾಲಹರಣವನ್ನು ಮಾಡಿದರೆ ಆ ಸಮಯದಲ್ಲಿ ನನಗೇನು ಅನುಕೂಲವಾಯಿತು ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾದಂಥದ್ದು. ವಿದ್ಯಾರ್ಥಿಗಳಿಗೆ ಹಣದ ದೃಷ್ಟಿಯಿಂದ ಸ್ವಲ್ಪ ಮಟ್ಟಿಗೆ ತೊಂದರೆ ಅಥವಾ ಸಂಕಷ್ಟ ಆಗತಕ್ಕಂಥದ್ದು. ಅಂದುಕೊಂಡ ತಕ್ಷಣಕ್ಕೆ ಹಣ ಕೈಗೆ ಸಿಕ್ಕದೇ ಇರಬಹುದು, ಅಥವಾ ಖರ್ಚಿಗೆ ಹಣದ ಕೊರತೆ ಆಗಬಹುದು ಅನ್ನುವಂಥದ್ದನ್ನು ಗಮನಿಸಿ. ಆಧ್ಯಾತ್ಮಿಕವಾಗಿ ಚಿಂತನೆಯನ್ನು ನಡೆಸ್ತೀರಿ. ಆದರೆ ಪ್ರಯೋಜನ ಏನು? ಕೇವಲ ಯೋಚನೆ ಮಾಡಿದ ಮಾತ್ರಕ್ಕೆ ಯಾವುದೂ ಕೂಡ ಸಿದ್ಧಿ ಆಗದೇ ಇರತಕ್ಕಂಥದ್ದು. ಹಂತವಾಗಿ ಅದನ್ನು ಬೆಳೆಸ್ಕೊಳ್ಬೇಕು, ಹಾಗೆ ಉಳಿಸಬೇಕು ಅನ್ನುವಂಥದ್ದು. ಕೆಲಸದ ಒತ್ತಡ ತುಂಬ ಇರುತ್ತೆ, ಆದರೆ ಜಾಗರೂಕತೆಯಿಂದ ನಿಭಾಯಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ವಿಚಾರಕ್ಕೆ ಜಗಳ ಆಗಬಹುದು, ಆದರೆ ಏನೂ ಪ್ರಯೋಜನ ಆಗೋದಿಲ್ಲ. ಮಾತಿನಿಂದ ಇತ್ಯರ್ಥವನ್ನು ಮಾಡಿಕೊಳ್ಳುವಂಥದ್ದು ಬುದ್ಧಿವಂತರ ಲಕ್ಷಣವಾಗುತ್ತೆ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನು ಕೊಡಿ. ವಿದ್ಯೆಯನ್ನು ಹೊರತಾಗಿ ಬೇರೆಲ್ಲ ಚಟುವಟಿಕೆಗಳು ನಿಮಗೆ ವಿದ್ಯೆಗೆ ಪೂರಕವಾಗಿರಬೇಕೇ ಹೊರತು ತೊಂದರೆಗೆ ಕಾರಣ ಆಗಬಾರದು ಅನ್ನುವಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮನೆಯ ನವೀಕರಣ ಅಥವಾ ಮನೆಯ ದುರಸ್ತಿ, ಮನೆಯ ಅಲಂಕಾರ ಇತ್ಯಾದಿಗಳಿಗೆ ಹಣ ಖರ್ಚಾಗ್ತಕ್ಕಂಥದ್ದು. ಕರ್ತವ್ಯ ಲೋಪದಿಂದ ನಿಮ್ಮ ಮೇಲೆ ಆಪಾದನೆ ಬರುವಂತಹ ಸಾಧ್ಯತೆ ಇದೆ. ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಅನ್ನುವಂಥದ್ದು. ಬೌದ್ಧಿಕವಾದಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ, ಅದಕ್ಕೆ ಅವಕಾಶಗಳಿದೆ. ದಾಂಪತ್ಯ ಜೀವನ ಸುಖವಾಗಿದ್ದರೂ ಕೂಡ ನೀವು ಯಾವುದೇ ರೀತಿಯ ಒಳ್ಳೆಯ ಮಾತುಗಳಿಗೆ, ಒಳ್ಳೆಯ ಸಮಯವನ್ನು ಕಳೆಯೋದಕ್ಕೆ ಆಸ್ಪದ ಕೊಡುವುದಿಲ್ಲ. ನಿಮ್ಮಿಂದನೇ
ಸ್ವಲ್ಪ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ, ಅಂತರವನ್ನು ಕಾಯ್ದುಕೊಳ್ತೀರಿ ಅಂತಕ್ಕಂತಹ ಆಪಾದನೆಯೂ ನಿಮ್ಮ ಮೇಲೆ ಬರುವಂಥದ್ದಾಗತ್ತೆ. ವಿನಾಕಾರಣ ಸಿಟ್ಟಿಗೆ ಹೇಳ್ತೀರಿ, ಇದರಿಂದ ಮನೆಯವರಿಗೆಲ್ಲ ಆತಂಕವಾಗುತ್ತೆ. ಏನಪ್ಪ ಅನ್ನುವ ರೀತಿಯಲ್ಲಿ ಮನೆಯವರು ಆತಂಕಕ್ಕೊಳಗಾಗ್ತಾರೆ. ಗುರುವಿನ ದರ್ಶನ, ಗುರುವಿನ ಪ್ರಾರ್ಥನೆಯನ್ನು ಮಾಡಿ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿ, ಗುರು ಅನುಗ್ರಹ ಬಹಳ ಮುಖ್ಯವಾಗಿ ಬೇಕಾದಂಥದ್ದು. ಶುಭವಾಗಿ. ಸಿಂಹರಾಶಿ, ಯಾರಿಗೂ ಕೂಡ ಉಚಿತವಾಗಿ ಸಲಹೆಯನ್ನು ಕೊಡಲಿಕ್ಕೆ ಹೋಗಬೇಡಿ, ಅದಕ್ಕೆ ಬೆಲೆ ಬಹಳ ಕಡಿಮೆ ಅಂತ ಅರ್ಥ. ಕಾನೂನು ವಿದ್ಯಾರ್ಥಿಗಳು ಮತ್ತು ನ್ಯಾಯ ಸಂಬಂಧವಾದಂತಹ ವಿಚಾರಕ್ಕೆ ಯಾರು ಹೋರಾಟವನ್ನು ಮಾಡ್ತಿರ್ತಾರೆ ಅವರಿಗೆ ಶುಭವಾದಂತಹ ದಿವಸ ಇದು. ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡರೂ ಕೂಡ ಗಾಬರಿ ಆಗಬೇಕಾದಂತಹ ಪ್ರಮೇಯ ಏನೂ ಇಲ್ಲ. ಅದು ತಾತ್ಕಾಲಿಕವಾದಂತಹದ್ದು, ಸರಿ ಹೋಗುವಂತಹದ್ದು ಅಂತ ಹೇಳಿ ಅರ್ಥ. ತುಂಬ ಗಂಭೀರವಾಗಿ ಮತ್ತು ತಾಳ್ಮೆಯಿಂದ ಎಲ್ಲ ವಿಚಾರಗಳನ್ನು ಗಮನಿಸಿ ನಿರ್ಧರಿಸಬೇಕಾದಂತಹದ್ದು ಮುಖ್ಯವಾಗುತ್ತೆ. ಉತ್ತಮವಾದಂತಹ ಹಣ ಆಗಿದ್ದರೆ ಮಾತ್ರ ಸ್ವೀಕಾರ ಮಾಡಿ, ಇಲ್ಲದೇ ಇದ್ದರೆ ಖಂಡಿತವಾಗಿ ಬೇಡ. ವಾಮ ಮಾರ್ಗದ ಯಾವ ಹಣವೂ ಬೇಡ. ನೀವು ಕೂಡ ವಾಮ ಮಾರ್ಗದಿಂದ ಹಣವನ್ನು ಸ್ವೀಕಾರ ಮಾಡುವಂಥದ್ದು ಖಂಡಿತವಾಗಿ ಬೇಡ. ಅದನ್ನು ದಕ್ಕಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ, ಅದು ನಿಮ್ಮ ಹತ್ರ ಉಳಿಯೋದಿಲ್ಲ, ಒಂದಕ್ಕೆ ಎರಡಷ್ಟು ಮತ್ತೆ ಖರ್ಚನ್ನು ತಂದಿಡುತ್ತೆ ಅನ್ನುವಂಥದ್ದು. ಆದಾಯ ಚೆನ್ನಾಗಿರುತ್ತೆ, ನೀವಿರ್ತಕ್ಕಂತಹ ಜಾಗಕ್ಕೆ ಅದೃಷ್ಟ ಲಕ್ಷ್ಮಿ ಹುಡುಕೊಂಡು ಬರ್ತಾಳೇನೋ ಅನ್ನುವಂತಹ ರೀತಿಯಲ್ಲಿ ಭಾಸವಾಗುವಂತಹದ್ದು. ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸಣ್ಣ ಪುಟ್ಟ ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂತಹದ್ದು. ಒಂದಷ್ಟು ಕಾರ್ಯದ ಒತ್ತಡ ಇದೆ ಅಂತ ಹೇಳಿ ತೋರಿಸ್ಕೊಳ್ತಕ್ಕಂತಹ ಕೆಲಸ ಆಗುತ್ತೆ. ನಿನ್ನೆ ಅಂದರೆ ಅರ್ಥಾತ್ ಹಿಂದೆ ಮಾಡಿದಂತಹ ತಪ್ಪಿನಿಂದ ಈ ದಿವಸ ನೀವು ಕೆಲಸದಲ್ಲಿ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಬಹಳ ಉತ್ತೇಜನಕಾರಿ ಕೆಲಸಗಳು ಹಾಗೆ ಉಳಿಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪ್ರಯಾಣ ಮಾಡೋದಕ್ಕೆ ಈ ದಿವಸ ಯೋಗ್ಯವಾಗಿಲ್ಲ. ಬೆನ್ನು ನೋವು ನಿಮಗೆ ಕಾಡಬಹುದು, ಎಚ್ಚರಿಕೆಯನ್ನು ವಹಿಸಿ. ಸರಿಯಾದಂತಹ ಲೆಕ್ಕಾಚಾರ ಇಲ್ಲದೆ ಹಣ ಅಥವಾ ವಸ್ತು ಇದರ ನಷ್ಟ ಆಗುವ ಸಾಧ್ಯತೆ ಇದೆ. ನೀವು ಬೇರೆಯವರ ಹಿಂಸೆಗೂ ಕೂಡ ಒಳಗಾಗ್ತೀರಿ, ಅದು ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ಮಾತಿನಿಂದ. ಇದೆಲ್ಲಿ ಯಾವುದು ಬೇಕಾದರೂ ಕೂಡ ಆಗಬಹುದು ಅಂತ ಅರ್ಥ. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ಹಳೆಯ ಘಟನೆ ಯಾವುದೋ ಮನಸ್ಸಿಗೆ ಬಂದು ತುಂಬ ಭಾವುಕರಾಗ್ತೀರಿ. ಏನೋ ಒಂದು ರೀತಿಯಲ್ಲಿ ನಿಮ್ಮನ್ನು ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳೋಕ್ಕಾಗದೇ ಇರುವಷ್ಟು ಭಾವುಕರಾಗಿ ವರ್ತಿಸ್ತೀರಿ ಅಂತ ಅರ್ಥ. ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಬಹುದು, ತೊಂದರೆ ಆಗಬಹುದು, ಎಚ್ಚರಿಕೆಯನ್ನು ವಹಿಸಿ. ಕಣ್ಣಿಗೆ ಹೆಚ್ಚು ಆಯಾಸವನ್ನು ಮಾಡಿಕೊಳ್ಬೇಡಿ, ಕಣ್ಣಿಗೆ ತೊಂದರೆಯನ್ನು ಕೊಡಬೇಡಿ ಅಂತ ಅರ್ಥ. ಪ್ರೀತಿ ಪ್ರೇಮದ ವಿಚಾರಗಳು ಪ್ರಸ್ತಾಪಕ್ಕೆ ಬಂದು ತುಂಬ ಸಿಟ್ಟು ಮಾಡಿಕೊಳ್ತೀರಿ. ಇದು ಯಾವುದೂ ಕೂಡ ಯೋಗ್ಯವಲ್ಲ, ಸೂಕ್ತವಾದದ್ದಲ್ಲ ಅನ್ನುವಂತಹ ಮಾತು ನಿಮ್ಮದು ಆಗುವಂಥದ್ದಾಗುತ್ತೆ. ಸಂಶೋಧನಾ ಕಾರ್ಯದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ. ನಿಮ್ಮ ಆಲೋಚನೆಗಳನ್ನು ಹೇಗೆ ವ್ಯಕ್ತಪಡಿಸಬೇಕು ಅಂತಕ್ಕಂತಹ ಗೊಂದಲದಲ್ಲಿ ನೀವು ಇರ್ತೀರಿ ಅಂತ ಅರ್ಥ. ಬೆಳಗ್ಗೆ ಮತ್ತು ಸಾಯಂಕಾಲ ಸೂರ್ಯನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆದಿದೇವ ನಮಸ್ತುಭ್ಯಂ ಪ್ರಸೀದ ಮಮ ಭಾಸ್ಕರ, ಪ್ರಭಾಕರ ನಮಸ್ತುಭ್ಯಂ ದಿವಾಕರ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯ ಹೆಚ್ಚು ಚೆನ್ನಾಗಿರಬೇಕು, ಆರೋಗ್ಯವಾಗಿರಬೇಕು ಅಂತಂದರೆ ಆಹಾರ ಮಿತವಾಗಿರಲಿ. ಉತ್ತಮವಾದಂತಹ ಆಹಾರವನ್ನು ಸೇವಿಸಿ. ಆಹಾರದಿಂದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಸಲಹೆ. ಪ್ರೇಮಿಗಳು ಪರಸ್ಪರ ವಾದ ಮಾಡಬಹುದು, ಆದರೆ ವಾದ ಅಷ್ಟಕ್ಕೆ ನಿಂತರೆ ಒಳ್ಳೆಯದು. ಅದರಿಂದ ಜಗಳವಾಗಲಿ, ಮನಸ್ಸಿನ ಒಂದು ವಿಕಾರತೆಯಾಗಲಿ ಅಥವಾ ಮನಸ್ತಾಪಗಳಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ. ತುಂಬ ಆತಂಕ ಪಡುವಂತಹ, ಆತಂಕವಾಗುವಂತಹ ಯಾವುದೇ ಕೆಲಸಗಳಿಗೂ ಕೂಡ ಹೋಗಬೇಡಿ ಅಂತ ಅರ್ಥ. ಅನಗತ್ಯವಾದಂತಹ ಓಡಾಟ, ಪ್ರಯಾಣ ಏನೇ ಇದ್ದರೂ ಕೂಡ ಅದೆಲ್ಲವನ್ನು ಮುಂದಕ್ಕೆ ಹಾಕಿ ಅನ್ನುವಂಥದ್ದು. ಆದಷ್ಟು ಮನಸ್ಸನ್ನು ಧ್ಯಾನದಲ್ಲಿ, ಏಕಾಗ್ರತೆಯಲ್ಲಿ, ನಿಮ್ಮ ಹತೋಟಿಯಲ್ಲಿ ಇರುವ ಹಾಗೆ ನೀವು ಅದನ್ನು ಹಿಡಿದಿಟ್ಕೊಳ್ಬೇಕು. ಆಗ ಮಾತ್ರ ಸ್ವಲ್ಪ ನಿಧಾನವಾಗಿ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಹೆಚ್ಚು ರಕ್ತದೊತ್ತಡ ಇರತಕ್ಕಂತಹ ರೋಗಿಗಳಿಗೆ ತೊಂದರೆ ಇದೆ. ಈ ದಿವಸ ಸ್ವಲ್ಪ ಜಾಗ್ರತೆಯನ್ನು ವಹಿಸಲೇಬೇಕಾದಂತಹ ಅನಿವಾರ್ಯತೆ ಇರುವಂಥದ್ದು. ಮೃತ್ಯುಂಜಯ ಮಂತ್ರವನ್ನು 11 ಬಾರಿ ಪಠನೆ ಮಾಡಿ. ಶುಭವಾಗಿ. ಧನುರಾಶಿ, ನೌಕರಿಯಲ್ಲಿ, ಉದ್ಯೋಗದ ಸ್ಥಳದಲ್ಲಿ, ವೃತ್ತಿಯಲ್ಲಿ ಹೆಚ್ಚು ಹೆಚ್ಚು ಕೆಲಸದ ಜವಾಬ್ದಾರಿ ನಿಮಗೆ ಇರುವಂತಹ ದಿವಸ.
ಹಿರಿಯರ ಮತ್ತು ಅನುಭವಿಗಳ ಸಂಪರ್ಕವನ್ನು ಇಟ್ಕೊಳ್ಳಿ, ಉಪಯೋಗಕ್ಕೆ ಬರುತ್ತೆ. ಅವರ ಮಾತು, ಅವರ ಮಾರ್ಗದರ್ಶನ, ಅವರು ಹೇಳ್ತಕ್ಕಂತಹ ರೀತಿ ಸಲಹೆಗಳು ನಿಮ್ಮ ಕೆಲಸಕ್ಕೆ ಅನುಕೂಲವಾಗುತ್ತೆ. ಎದುರಾಳಿಗಳು ನಿಮ್ಮ ಮುಂದೆ ದುರ್ಬಲರಾಗ್ತಾರೆ. ಹಾಗಾಗಿ ನೀವು ನಿಮ್ಮ ಸಾಧನೆಯನ್ನು ಮಾಡಲಿಕ್ಕೆ ಉತ್ತಮವಾದಂತಹ ಸಮಯ ಇದು. ನಿಲ್ಲಿಸಿ ಇದ್ದಂತಹ ಕೆಲಸಗಳು ಮತ್ತೆ ಪ್ರಾರಂಭವಾಗ್ತಕ್ಕಂತಹ ದಿವಸ. ಇದ್ದಕ್ಕಿದ್ದ ಹಾಗೆ ಆ ಕೆಲಸಗಳಿಗೆ ಚಾಲನೆ ಸಿಕ್ಕುತ್ತೆ. ಆಶ್ಚರ್ಯ ಆದರೂ ಕೂಡ ಸತ್ಯದ ಅನುಭವ ನಿಮಗೆ ಆಗುವಂಥದ್ದು. ಮನೆಯಲ್ಲಿ ಮತ್ತು ಹೊರಗಡೆಯಲ್ಲಿ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಆನಂದವಾಗಿ ಸಮಯವನ್ನು ಕಳೀತಕ್ಕಂತಹ ದಿವಸವಾಗುತ್ತೆ. ಅಧ್ಯಾಪನ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಅರ್ಥಾತ್ ಶಿಕ್ಷಕರಿಗೆ ಅಪರಾಧ ಭಾವನೆ ಕಾಡಬಹುದು. ನನ್ನ ಕರ್ತವ್ಯವನ್ನು ನಾನು ಸರಿಯಾಗಿ ಮಾಡ್ತಾ ಇಲ್ಲ, ನನ್ನಿಂದ ತಪ್ಪಾಗ್ತಾ ಇದೆ, ತಪ್ಪಾಗಿದೆ ಅನ್ನುವಂತಹ ಪಾಪ ಪ್ರಜ್ಞೆ ಪುನಃ ಪುನಃ ಕಾಡುತ್ತೆ. ನೀವು ಯಾರನ್ನಾದರೂ ಕ್ಷಮಾಯಾಚನೆ ಮಾಡೋದಿದ್ದರೆ ಈ ದಿವಸ ಆ ಕೆಲಸವನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಒಂದು ಅಳುಕನ್ನು, ಕಳಂಕವನ್ನು ದೂರ ಮಾಡಿಕೊಳ್ಳಿ ಅನ್ನುವಂಥದ್ದು. ಸರಸ್ವತೀ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ವಿವಾಹ ಮಂಗಳ ಕಾರ್ಯದ ವಿಚಾರದಲ್ಲಿ ಕಹಿಯ ವಾತಾವರಣ. ಅಂದುಕೊಂಡಿದ್ದಾಗೋದಿಲ್ಲ, ಏನೋ ಮಾತಿನಿಂದ ಬೇಸರವಾಗ್ತಕ್ಕಂಥದ್ದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕಿದ್ದಂತಹ ಸಮಸ್ಯೆ ಬಹಳ ದೊಡ್ಡದಾಗಿ ಮನಸ್ಸಿಗೆ ಬೇಸರವನ್ನು ತರ್ತಕ್ಕಂಥದ್ದಾಗುತ್ತೆ. ಕೆಲವು ಕಾರಣಗಳಿಂದ ಕೆಲವಾರು ಕೆಲಸಗಳು ಸ್ಥಗಿತವಾಗ್ತಕ್ಕಂಥದ್ದು. ಯಾವ ಕೆಲಸಕ್ಕೂ ಕೂಡ ಮನಸ್ಸಿರೋದಿಲ್ಲ. ಮನಸ್ಸಿಟ್ಟುಕೊಂಡು ಮಾಡಬೇಕು ಅಂತ ಹೋದರೆ ಅಲ್ಲಿ ಇನ್ನೇನೋ ಅಡ್ಡಿ ಆತಂಕಗಳು ಶುರುವಾಗ್ತಕ್ಕಂಥದ್ದಾಗುತ್ತೆ. ಆದಾಯದಲ್ಲಿ ನಿರೀಕ್ಷಿಸಿದಂತಹ ಫಲಗಳು ಸಿಕ್ಕದಲೇ ಅಸಮಾಧಾನ ಆಗುವಂಥದ್ದು, ಇದು ಸ್ವಾಭಾವಿಕವಾಗಿ ಆಗುವಂತಹದ್ದು. ನಿಮ್ಮ ಜವಾಬ್ದಾರಿ ಪೂರ್ಣ ಆಗದೇ ಇರತಕ್ಕಂಥದ್ದು ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಕರ್ತವ್ಯವನ್ನು ಮುಗಿಸ್ಬೇಕು ಅಂತಕ್ಕಂತಹ ಭಾವನೆ ಇದ್ದಾಗ ಹೆಚ್ಚು ಒತ್ತಡಗಳು ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಯಾವ ಕೆಲಸದಲ್ಲೂ ಕೂಡ ಮಾನಸಿಕವಾದಂತಹ ಕೀಳರಿಮೆ ಇರಬಾರದು ಅನ್ನುವಂಥದ್ದು. ಮನಸ್ಸು ಗಟ್ಟಿಯಾಗಿರಬೇಕು. ಮನಸ್ಥೈರ್ಯದಿಂದ ಮಾಡಿದಂತಹ ಕೆಲಸಗಳು ಉತ್ತಮವಾದಂತಹ ಫಲವನ್ನು, ಗುರಿ ಸಾಧನೆಯನ್ನು, ಗುಣಮಟ್ಟವನ್ನು ನಮಗೆ ಕೊಡುತ್ತೆ ಅನ್ನುವಂತಹ ಭಾವನೆ ನಮಗೆ ಗೊತ್ತಿರಬೇಕು. ಪ್ರಯತ್ನವನ್ನು ಕಡಿಮೆ ಮಾಡಿ ಸಂಕಷ್ಟಕ್ಕೆ ಸಿಗ ಹಾಕ್ಕೊಳ್ತೀರಿ. ಪ್ರಾಮಾಣಿಕವಾದಂತಹ ಪ್ರಯತ್ನ, ಒಂದು ಕೆಲಸಕ್ಕೆ ಎಷ್ಟು ಪ್ರಯತ್ನವನ್ನು, ಎಷ್ಟು ಸಮಯವನ್ನು ಕೊಡಲೇಬೇಕು ಅಷ್ಟನ್ನು ಕೊಟ್ಟಾಗ ಮಾತ್ರ ಆ ಕೆಲಸ ಸರಿಯಾಗ್ತಕ್ಕಂಥದ್ದು. ಮಂಜುನಾಥೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಆತ್ಮಗೌರವವನ್ನು ಹೆಚ್ಚು ಮಾಡಿಕೊಳ್ಳಿ. ಯಾವ ವಿಷಯದಲ್ಲೂ ಕೂಡ ರಾಜಿಯನ್ನು ಮಾಡಿಕೊಳ್ಬೇಕಾದಂತಹ ಅಗತ್ಯತೆ ಇಲ್ಲದೇ ಇರತಕ್ಕಂತಹದ್ದು. ಆಹಾರ ಪದ್ಧತಿಯಲ್ಲಿ ತುಂಬ ಜಾಗರೂಕರಾಗಿರಿ. ಶಾಸ್ತ್ರದಲ್ಲಿ ಹೇಳುವಂತೆ ಲಂಘನಂ ಪರಮೌಷಧಂ. ಸ್ವಲ್ಪ ಉಪವಾಸವನ್ನು ಮಾಡಿದರೆ ಅದಕ್ಕಿಂತ ಮಿಗಿಲಾದಂತಹ ಔಷಧಿ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಆರೋಗ್ಯ ಸರಿಯಾಗೋದಕ್ಕೆ ಯಾವುದು ಸೂಕ್ತವಾದಂಥದ್ದು ಅದನ್ನು ಅನುಸರಿಸಿ ಎನ್ನುವಂಥದ್ದು. ಮಾನಸಿಕ ಚಂಚಲತೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಬೇಕು. ಮನಸ್ಸು ನಮ್ಮ ಹತೋಟಿಯನ್ನು ತಪ್ಪಿತು ಅಂತಾದರೆ ನಾವು ಏನೂ ಮಾಡಲಿಕ್ಕೆ ಆಗದೇ ಇರತಕ್ಕಂಥದ್ದು. ಎಲ್ಲವೂ ಕೂಡ ವಿಚಿತ್ರವಾಗಿ, ವೈರುಧ್ಯವಾಗಿ ನಡೀತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಹೆಚ್ಚಿನ ನಿರ್ಲಕ್ಷ್ಯದಿಂದ ತೊಂದರೆಯನ್ನು ಅನುಭವಿಸ್ತೀರಿ. ನಿಮಗೆ ಯಾವಾಗಲೂ ಕೂಡ ಓದಿನ ಬಗ್ಗೆ ಲಕ್ಷ್ಯ ಇರಬೇಕು. ಆ ಲಕ್ಷ್ಯ ತಪ್ಪಿತು ಅಂತಾದರೆ ತೊಂದರೆಗೆ ಕಾರಣವಾಗುತ್ತೆ. ಆತುರಾತುರದಲ್ಲಿ ಹಣವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಪ್ರೇಮಿಗಳ ಮಧ್ಯದಲ್ಲಿ ಅನುಮಾನ, ಭಿನ್ನಾಭಿಪ್ರಾಯ, ವೈಮನಸ್ಯ, ಮನಸ್ತಾಪ ಇವೆಲ್ಲವೂ ಹೆಚ್ಚಾಗುವಂಥದ್ದು. ಆದರೆ ಅದೆಲ್ಲವನ್ನು ಸರಿಪಡಿಸ್ಕೊಳ್ತಕ್ಕಂತಹ ಮನಸ್ಥಿತಿಯಲ್ಲಿರಬೇಕು. ಜೊತೆಗೆ ದ್ವೇಷವನ್ನು ದೂರ ಮಾಡಬೇಕು. ಆಗ ಮಾತ್ರ ನಿಮ್ಮ ಪವಿತ್ರವಾದ ಪ್ರೇಮಕ್ಕೆ ಬೆಲೆ ಸಿಕ್ಕುವಂಥದ್ದು. ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಪುರಸ್ಕಾರ, ಬಹುಮಾನ, ಆತಿಥ್ಯ, ಸ್ಥಾನ, ಮಾನ, ಮರ್ಯಾದೆ ಇವೆಲ್ಲವೂ ಕೂಡ ನಿಮಗೆ ಈ ದಿವಸ ಸಿಕ್ಕುವಂಥದ್ದು, ಒಲಿದು ಬರುವಂಥದ್ದು, ನಿಮ್ಮ ಪಾಲಾಗುವಂತಹ ಯೋಗ ಇದೆ. ಉದ್ಯೋಗದಲ್ಲಿ ಹೆಚ್ಚಿನ ಪ್ರಾಬಲ್ಯವನ್ನು ಗಳಿಸ್ತಕ್ಕಂತಹ ಸಾಧ್ಯತೆ. ಸಾಲ ಸುಲಭವಾಗಿ ಸಿಕ್ಕುತ್ತೆ, ಆದರೆ ಆಲೋಚನೆ ಮಾಡಿ ತೀರಿಸುವಂತಹ ಯೋಗ್ಯತೆ, ಆ ರೀತಿಯ ಒಂದು ಸಾಮರ್ಥ್ಯ ನನಗಿದೆಯಾ, ಸಾಲದ ಅವಶ್ಯಕತೆ ಇದೆಯಾ, ಎಷ್ಟಿದೆ, ಇವೆಲ್ಲವನ್ನು ಬಹಳ ವಿವರವಾಗಿ ವಿಮರ್ಶೆ ಮಾಡಬೇಕಾಗತ್ತೆ. ಹೊಸ ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಬರ್ತಾ ಇದೆ. ಅಗತ್ಯ ಇದೆಯಾ ಅನ್ನುವಂಥದ್ದು ಪ್ರಶ್ನೆಯಾಗಲಿ. ಕೋಪ ಮತ್ತು ಉತ್ಸಾಹ ಎರಡನ್ನೂ ಕೂಡ ಅತಿಯಾದಂತಹ ಮೇಲೆತ್ತರಕ್ಕೆ ಹೋಗ್ತಕ್ಕಂತಹ ರೀತಿಯಲ್ಲಿ ಇಟ್ಟುಕೊಳ್ಳಬೇಡಿ. ಎಲ್ಲದಕ್ಕೂ ಒಂದು ಕಡಿವಾಣ ಇರಲಿ, ಒಂದು ಪರಿಮಿತಿ ಇರಲಿ, ಒಂದು ಹದದಲ್ಲಿ ಅದನ್ನು ನೀವು ವಿನಿಯೋಗ ಮಾಡಿಕೊಳ್ಳಿ ಎನ್ನುವಂಥದ್ದು. ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸದ ಮಧ್ಯೆ ಅತಿಯಾದಂತಹ ಸಂತೋಷವನ್ನು ನಿಮ್ಮದಾಗಿಸ್ಕೊಳ್ಳುವಂಥದ್ದು.
ಉಪಯೋಗಿಸಿದ ವಾಹನವನ್ನು ಯಾವುದೇ ಕಾರಣಕ್ಕೂ ಕೊಂಡುಕೊಳ್ಳಬೇಡಿ. ಸೆಕೆಂಡ್ ಹ್ಯಾಂಡ್ ವಾಹನಗಳು ಬೇಡ ಅನ್ನುವಂಥದ್ದು ಸಲಹೆ. ಕುಲದೇವತಾ ಸ್ಮರಣೆ, ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಲಿ.